ಸೊ ಈ ವಿಡಿಯೋದಲ್ಲಿ ನಾನು 2D ಟ್ರ್ಯಾಕಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಜನಕ್ಕೆ ಟ್ರ್ಯಾಕಿಂಗ್ ಅಂದರೆ ಗೊತ್ತಿಲ್ಲ. ಪ್ರೀಮಿಯರ್ ಪ್ರೋನಲ್ಲೂ ಇದೆ, ಬಟ್ ಆಫ್ಟರ್ ಎಫೆಕ್ಟ್ಸಲ್ಲಿ ತುಂಬ ಅಡ್ವಾನ್ಸ್ ಲೆವೆಲ್ಗೆ ನಾವು ಟ್ರ್ಯಾಕ್ ಮಾಡ್ಬೋದು ವಿಡಿಯೋನ. ಸೊ ಟ್ರ್ಯಾಕಿಂಗ್ ಅಂತ ಹೇಳಿದ್ರೆ ಇನ್ ಕೇಸ್ ನಿಮ್ಮ ಒಂದು ವಿಡಿಯೋದಲ್ಲಿ ಒಂದು ಸಬ್ಜೆಕ್ಟ್ನ ಟ್ರ್ಯಾಕ್ ಮಾಡಬೇಕು, ಒಂದು ಸಬ್ಜೆಕ್ಟ್ನ ಫಾಲೋ ಮಾಡಬೇಕು ಅಂದರೆ ಅದು ಟ್ರ್ಯಾಕಿಂಗ್ ಮುಖಾಂತರ ನಾವು ಮಾಡ್ಬೋದು. ಸೊ ಟ್ರ್ಯಾಕಿಂಗಲ್ಲಿ 2 ಥರ ಇದೆ, ಒಂದು 2D ಟ್ರ್ಯಾಕಿಂಗ್, ಇನ್ನೊಂದು 3D ಟ್ರ್ಯಾಕಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 3D ಟ್ರ್ಯಾಕಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು 2D ಟ್ರ್ಯಾಕಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಒಂದು ಹೊಸ ಕಾಂಪೋಸಿಷನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಕಾಂಪೋಸಿಷನ್, ನ್ಯೂ ಕಾಂಪೋಸಿಷನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಈ ಕಾಂಪೋಸಿಷನ್ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ಇಲ್ಲಿ ಕಾಂಪೋಸಿಷನ್ ನೇಮ್ ಏನಿದೆ ಅದನ್ನು ಮೆನ್ಷನ್ ಮಾಡಿ. ನಾನು 2D ಟ್ರ್ಯಾಕಿಂಗ್ ಅಂತ ಮೆನ್ಷನ್ ಮಾಡ್ತೀನಿ. ಬೇರೆ ಸೆಟ್ಟಿಂಗ್ಸ್ ಎಲ್ಲ ಓಕೆ. ನೆಕ್ಸ್ಟು ಕ್ಲಿಕ್ ಓಕೆ. ನೆಕ್ಸ್ಟು ಇಲ್ಲಿ 2D ಟ್ರ್ಯಾಕಿಂಗ್ ಅಂತ ಒಂದು ಕಾಂಪೋಸಿಷನ್ ಕ್ರಿಯೇಟ್ ಆಗಿದೆ. ಇದನ್ನು ತೊಗೊಂಡು ಬಂದು ಆಲ್ ಕಾಂಪೋಸಿಷನ್ಗೆ ಒಳಗೆ ಹಾಕ್ಬಿಡಿ. ನೆಕ್ಸ್ಟು ಫಸ್ಟ್ ವಿಡಿಯೋ ಇಂಪೋರ್ಟ್ ಮಾಡ್ಕೊತೀನಿ ನನ್ನ ಟೈಮ್ ಲೈನ್ಗೆ. ನೋಡ್ಬೋದು, ಈ ಒಂದು ವಿಡಿಯೋ ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಸೊ ಒಂದು ಕ್ಯಾಮ್ರಾ ಶಾಟ್ ಇದು ರೈಟಿಂದ ಲೆಫ್ಟಿಗೆ ಪ್ಯಾನ್ ಆಗ್ತಾ ಇದೆ. ಇದನ್ನು ರಿವರ್ಸ್ ಮಾಡೋಣ. ಸೊ ರಿವರ್ಸ್ ಮಾಡೋದು ಬಹಳ ಸಿಂಪಲ್. ಸೊ ಈ ಒಂದು ಕ್ಲಿಪ್ನ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಟೈಮ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಟೈಮ್ ಅಂತ ಇದೆ, ಅದರಲ್ಲಿ ಒಂದಷ್ಟು ಆಪ್ಷನ್ಗಳಿದೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಟೈಮ್ ರಿವರ್ಸ್ ಲೇಯರ್ ಅಂತ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಆ ಒಂದು ವಿಡಿಯೋ ರಿವರ್ಸ್ ಪ್ಲೇ ಆಗ್ತಾ ಇದೆ. ಇಲ್ಲಿವರೆಗೂ ಟ್ರಿಮ್ ಮಾಡ್ತೀನಿ, ಇದನ್ನು ಮುಂದಕ್ಕೆ ಎಳ್ಕೊತೀನಿ. ಸೊ ಈ ಒಂದು ಪೋರ್ಷನ್ ಇರಲಿ. ನೆಕ್ಸ್ಟು ಇಷ್ಟಕ್ಕೆ ನಮ್ಮ ವರ್ಕ್ ಏರಿಯಾನ ಟ್ರಿಮ್ ಮಾಡಿಬಿಡೋಣ. ಸೊ ಈ ಒಂದು ವರ್ಕ್ ಏರಿಯಾ ಏನಿದೆ ಅದನ್ನು ಡ್ರ್ಯಾಗ್ ಮಾಡಿ ಎಂಡಿಗೆ ಬಿಟ್ಟು ರೈಟ್ ಕ್ಲಿಕ್, ಟ್ರಿಮ್ ಕಾಮ್ ಟು ವರ್ಕ್ ಏರಿಯಾ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಸೊ ಓವರಾಲ್ ನಮಗೆ ಬೇಕಾಗಿರೋ ಅಷ್ಟು ಡ್ಯೂರೇಷನ್ ಮಾತ್ರ ತೋರಿಸುತ್ತೆ. ಯಾವುದೇ ಒಂದು ವಿಡಿಯೋ ಕ್ಲಿಪ್ನ ನೀವು ಟ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ 2 ರೀತಿ ಇದೆ. ಒಂದು 2D ಟ್ರ್ಯಾಕಿಂಗ್, ಇನ್ನೊಂದು 3D ಟ್ರ್ಯಾಕಿಂಗ್. ಇವಾಗ ನಾನು ತೋರಿಸ್ತಾ ಇರೋದು 2D ಟ್ರ್ಯಾಕಿಂಗ್. ಫಸ್ಟು ನಾವು ಟ್ರ್ಯಾಕರ್ ಪ್ಯಾನಲ್ನ ಓಪನ್ ಮಾಡ್ಕೊಬೇಕು. ಟ್ರ್ಯಾಕ್ ಓಪನ್ ಆಗಿದೆ, ಬಟ್ ಯಾವುದು ನಮಗೂ ಕಾಣಿಸ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾವು ವಿಡಿಯೋ ಕ್ಲಿಪ್ನ ಇನ್ನೂ ಸೆಲೆಕ್ಟ್ ಮಾಡಿಲ್ಲ. ಸೊ ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲಿ ನೋಡ್ಬೋದು 4 ರೀತಿ ಟ್ರ್ಯಾಕರ್ಗಳಿದೆ. ಒಂದು ಟ್ರ್ಯಾಕ್ ಕ್ಯಾಮ್ರಾ, ಟ್ರ್ಯಾಕ್ ಮೋಷನ್, ವಾಪ್ ಸ್ಟೆಬಿಲೈಸರ್ ಆ್ಯಂಡ್ ಸ್ಟೆಬಿಲೈಸ್ ಮೋಷನ್ ಅಂತ. ವಾಪ್ ಸ್ಟೆಬಿಲೈಸರ್ ಅಂತ ಹೇಳಿದ್ರೆ ಪ್ರೀಮಿಯರ್ ಪ್ರೋನಲ್ಲೂ ಇದೆಯಲ್ಲ ಅದೇ ರೀತಿ ಸೇಮ್ ಶೇಕಿ ವೀಡಿಯೋಸ್ ಇದ್ದರೆ ಅದು ಸ್ಟೆಬಿಲೈಸ್ ಮಾಡುತ್ತೆ. ಟ್ರ್ಯಾಕ್ ಕ್ಯಾಮ್ರಾ ಅಂತಿದೆಯಲ್ಲ ಇದು ಕ್ಯಾಮ್ರಾನೇ ಟ್ರ್ಯಾಕ್ ಮಾಡುತ್ತೆ. ಇದು 3D ಎನ್ವೈರ್ಮೆಂಟಲ್ಲಿ ಟ್ರ್ಯಾಕ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಟ್ರ್ಯಾಕ್ ಮೋಷನ್ ಅಂತಿದೆ. ಟ್ರ್ಯಾಕ್ ಮೋಷನ್ ಅಂತ ಹೇಳಿದ್ರೆ 2D ಟ್ರ್ಯಾಕಿಂಗ್. ನೆಕ್ಸ್ಟ್ ಮೋಷನ್ ಸೋರ್ಸ್ ಅಂತಿದೆಯಲ್ಲ ಇದು ನಮ್ಮ ವಿಡಿಯೋ ಲೇಯರ್ನ ಸೆಲೆಕ್ಟ್ ಮಾಡಬೇಕು. ಯೂಶ್ವಲಿ ಡಿಫಾಲ್ಟಾಗಿ ಅದೇ ಲೇಯರ್ನ ಅದಾಗದೇ ತೊಗೊಳುತ್ತೆ. ಇನ್ ಕೇಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಈ ನಿಮ್ಗೆ ಯಾವ ವಿಡಿಯೋ ಲೇಯರ್ ಬೇಕೋ ಆ ಒಂದು ವಿಡಿಯೋ ಲೇಯರ್ನ ಸೆಲೆಕ್ಟ್ ಮಾಡಿರಿ. ಯಾವ ವಿಡಿಯೋ ಟ್ರ್ಯಾಕ್ ಆಗಬೇಕೋ ಆ ಲೇಯರ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕರೆಂಟ್ ಟ್ರ್ಯಾಕ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ, ಟ್ರ್ಯಾಕರ್ 2 ಅಂತಿದೆ ಇದನ್ನೇ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟು ಟ್ರ್ಯಾಕ್ ಟೈಪ್ ಅಂತಿದೆ, ಇದನ್ನು ಆಲ್ವೇಸ್ ಟ್ರಾನ್ಸ್ಫಾರ್ಮ್ಗೆ ಸೆಲೆಕ್ಟ್ ಮಾಡಿರಿ. ಅದ್ರ ಕೆಳಗೆ ಇಲ್ಲಿ ನೋಡ್ಬೋದು ಪೊಸಿಷನ್, ರೊಟೇಷನ್ ಆ್ಯಂಡ್ ಸ್ಕೇಲ್ ಅಂತಿದೆ. ನಾನು ಓನ್ಲಿ ಪೊಸಿಷನ್ ಮಾತ್ರ ಟ್ರ್ಯಾಕ್ ಮಾಡ್ತಾ ಇರೋದು. ರೊಟೇಷನ್ ಏನು ಮಾಡೋದು ಅಂತ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ಪೊಸಿಷನ್ ಮಾತ್ರ ನೀವು ಟ್ರ್ಯಾಕ್ ಮಾಡಿ. ನೆಕ್ಸ್ಟು ಎಡಿಟ್ ಟಾರ್ಗೆಟ್ ಆ್ಯಂಡ್ ಆಪ್ಷನ್ಸ್ ಅಂತಿದೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ವಿಷಯ ಅಂದರೆ ಎಡಿಟ್ ಟಾರ್ಗೆಟ್ ಅನ್ನೋದು. ಅದ್ರ ಕೆಳಗೆ ಪ್ಲೇ ಬಟನ್ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಓವರಾಲ್ ಒಂದು ವಿಡಿಯೋ ಟ್ರ್ಯಾಕ್ ಆಗುತ್ತೆ, ಟ್ರ್ಯಾಕ್ ಫಾರ್ವರ್ಡ್ ಆಗುತ್ತೆ. ಅದಾದಮೇಲೆ ಈ ಒಂದು ಬಟನ್ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಓನ್ಲಿ ಒಂದೊಂದೇ ಫ್ರೇಮು ಟ್ರ್ಯಾಕ್ ಆಗುತ್ತೆ. ಒಂದೊಂದೇ ಫ್ರೇಮ್ನ ನಾವು ಯಾವಾಗ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಕಾಂಪ್ಲಿಕೇಟೆಡ್ ಆಗಿದ್ದಾಗ ಪಾಯಿಂಟ್ಸು ಒಂದೊಂದೇ ಫ್ರೇಮ್ನ ಬ್ಯಾಕ್ ಆ್ಯಂಡ್ ಫೋರ್ತ್ ನಾವು ಟ್ರ್ಯಾಕ್ ಮಾಡಬೇಕು. ಅದ್ರ ಕೆಳಗೆ ರೀಸೆಟ್ ಬಟನ್ ಇದೆ. ರೀಸೆಟ್ ಅಂದರೆ ಓವರಾಲ್ ನಿಮಗೆ ಎಲ್ಲ ಟ್ರ್ಯಾಕಿಂಗ್ ಡೇಟಾ ಎಲ್ಲ ತೆಗೆದು ಬಿಡಬೇಕು ಅಂತ ಹೇಳಿದ್ರೆ ಓವರಾಲ್ ಈ ಪ್ಯಾನಲ್ಲೇ ರೀಸೆಟ್ ಆಗುತ್ತೆ. ಫಸ್ಟ್ ಒಂದು ಬಂದು 2D ಟ್ರ್ಯಾಕಿಂಗ್ ಮಾಡೋಣ. ಫಸ್ಟು ತುಂಬ ಜನಕ್ಕೆ ಟ್ರ್ಯಾಕಿಂಗ್ ಏನು ಅಂತ ಗೊತ್ತಿಲ್ಲ. ಒಂದು ವಿಡಿಯೋದಲ್ಲಿರೋ ಪಾಯಿಂಟ್ನ ನೀವು ಟ್ರ್ಯಾಕ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಟ್ರ್ಯಾಕಿಂಗ್ ಡೇಟಾನ ಯುಟಿಲೈಸ್ ಮಾಡಿಕೊಂಡು ನಮಗೆ ಬೇಕಾಗಿರೋಂಥ ಟೆಕ್ಸ್ಟ್ ಆಗಿರಲಿ, ಯಾವುದೇ ಒಂದು ಆಬ್ಜೆಕ್ಟ್ ಆಗಿರಲಿ ಅದನ್ನು ಇನ್ ರಿಯಲ್ ಲೈಫ್ ಅಲ್ಲೇ ಇರೋ ಥರ ನಾವು ಕ್ರಿಯೇಟ್ ಮಾಡ್ಬೋದು. ಅದೇ ಪೊಸಿಷನ್ಗೆ ಲಾಕ್ ಆಗೋ ಥರ ಕ್ರಿಯೇಟ್ ಮಾಡ್ಬೋದು. ಫಸ್ಟು ಇನಿಷಿಯಲಿ ಯಾವ ಟ್ರ್ಯಾಕ್ ಪಾಯಿಂಟ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೀವು ರ್ಯಾಂಡಮಾಗಿ ಯಾವುದೋ ಒಂದು ಪಾಯಿಂಟ್ನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ರಿಯಲಿ ವಿಜುವಲಿ ಕರೆಕ್ಟಾಗಿರಬೇಕು, ನೋಡೋಕ್ಕಾಗಿರಲಿ ಟ್ರ್ಯಾಕ್ ಮಾಡೋಕ್ಕಾಗಿರಲಿ. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಪಾಯಿಂಟ್ನ ಟ್ರ್ಯಾಕ್ ಮಾಡ್ತೀನಿ. ಸೊ ಟ್ರ್ಯಾಕ್ ಮೋಷನ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ ನೋಡಿ ಸ್ವಲ್ಪ ಝೂಮ್ ಮಾಡ್ತೀನಿ. ಔಟ್ಸೈಡು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು
ಬಾಕ್ಸ್ ಕ್ರಿಯೇಟ್ ಆಗಿದೆ. ಇದನ್ನು ನಿಮಗೆ ಎಷ್ಟು ದೊಡ್ಡದು ಬೇಕಂದ್ರೂ ಮಾಡ್ಕೊಬೋದು. ಅರೌಂಡ್ ಇಷ್ಟನ್ನು ಇಡ್ತೀನಿ. ನೆಕ್ಸ್ಟ್ ಅದರೊಳಗೆ ಇನ್ನೊಂದು ಬಾಕ್ಸ್ ಇದೆ, ಅದು ಬಹಳ ಇಂಪಾರ್ಟೆಂಟ್ ಬಾಕ್ಸ್. ಆ ಬಾಕ್ಸ್ ಒಳಗೆ ಏನಿರುತ್ತೋ ಅದು ಆ ಪಾಯಿಂಟ್ನ ಮಾತ್ರ ಟ್ರ್ಯಾಕ್ ಮಾಡೋದು. ಸೊ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ತೀನಿ. ದೊಡ್ಡದು ಮಾಡಿಬಿಟ್ಟು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಈ ಒಂದು ಪಾಯಿಂಟ್ನ ನಾನು ಟ್ರ್ಯಾಕಿಂಗ್ ಪಾಯಿಂಟಾಗಿ ಯೂಸ್ ಮಾಡ್ತೀನಿ. ಸೊ ಇದನ್ನು ತುಂಬ ದೊಡ್ಡದು ಮಾಡೋಕ್ಕೆ ಹೋಗ್ಬಿಟ್ಟು ಸೆಕೆಂಡ್ ಬಾಕ್ಸ್ನ ಅದಷ್ಟು ಚಿಕ್ಕದಾಗಿರಲಿ. ವಿಡಿಯೋ ಬಿಗಿನಿಂಗಿಗೆ ಬಂದುಬಿಟ್ಟು ಟ್ರ್ಯಾಕರ್ ಪ್ಯಾನಲಲ್ಲಿ ಅನಲೈಸ್ ಟ್ರ್ಯಾಕ್ ಫಾರ್ವರ್ಡ್ ಅಂತಿದೆಯಲ್ಲ, ಈ ಒಂದು ಬಟನ್ನ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಫಾರ್ವರ್ಡ್ ಹೋಗ್ತಾ ಇಲ್ಲ. ಯೂಶ್ವಲಿ ಫಾರ್ವರ್ಡ್ ಹೋಗುತ್ತೆ, ಬಟ್ ಈ ವಿಡಿಯೋದಲ್ಲಿ ಏನಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ರಿವರ್ಸ್ ಮಾಡಿದ್ದೀವಲ್ಲ, ಸೊ ಟ್ರ್ಯಾಕ್ ಕೂಡ ರಿವರ್ಸ್ ಆಗಬೇಕು. ಸೊ ಪ್ರೀವಿಯಸ್ಲಿ ಒಂದು ಬಟನ್ ಇದೆಯಲ್ಲ, ಈ ಒಂದು ಬಟನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ ನೀವು ರಿವರ್ಸ್ ಮಾಡಿಲ್ಲ ಅಂದರೆ ಫಾರ್ವರ್ಡ್ ಬಟನ್ನ ಕ್ಲಿಕ್ ಮಾಡಿ, ಅದು ಟ್ರ್ಯಾಕ್ ಆಗುತ್ತೆ. ಸೊ ಇವಾಗ ಟ್ರ್ಯಾಕ್ ಫುಲ್ ಕಂಪ್ಲೀಟ್ ಆಗಿದೆ. ನೋಡ್ಬೋದು ನಾವೆಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ವೋ ಅದೇ ಪಾಯಿಂಟಲ್ಲಿ ಟ್ರ್ಯಾಕ್ ಆಗಿದೆ. ನೆಕ್ಸ್ಟು ಈ ಒಂದು ಟ್ರ್ಯಾಕಿಂಗ್ ಡೇಟಾನ ಏನಿದೆ ಅದನ್ನು ನಾವು ಒಂದು ಕಡೆ ಪ್ಲೇಸ್ಮೆಂಟ್ ಮಾಡ್ಕೊಬೇಕು. ಸೊ ಅದಕ್ಕೆ ನಾವು ಒಂದು ನಲ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಬೇಕು. ಏನಪ್ಪ ಇದು ನಲ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ, ಈ ಥರ ಏನೇ ಒಂದು ಡೇಟಾನ ನೀವು ಸ್ಟೋರ್ ಮಾಡಬೇಕು, ಒಂದು ಕಡೆ ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಆ ನಲ್ ಆಬ್ಜೆಕ್ಟ್ನ ಉಪಯೋಗಿಸ್ಕೊಂಡು ನಾವು ಸ್ಟೋರ್ ಮಾಡ್ಬೋದು. ಅದು ಬಹಳ ಇಂಪಾರ್ಟೆಂಟ್ ಇನ್ ಆಫ್ಟರ್ ಎಫೆಕ್ಟ್ಸ್. ಈ ನಲ್ ಆಬ್ಜೆಕ್ಟು ನಮ್ಮ ಪ್ರೀಮಿಯರ್ ಪ್ರೋನಲ್ಲಿ ಬೇರೆ ಸಾಫ್ಟ್ವೇರ್ಗಳಲ್ಲಿ ಇಲ್ಲ. ಈ ಒಂದು ಕಾನ್ಸೆಪ್ಟು ಆಫ್ಟರ್ ಎಫೆಕ್ಟ್ಸಲ್ಲಿ ಇರೋವಂಥದ್ದು ನಲ್ ಆಬ್ಜೆಕ್ಟ್ ಅಂತ. ಸೊ ಫಸ್ಟು ನಾವು ಒಂದು ಹೊಸ ನಲ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ. ಟ್ರ್ಯಾಕ್ ಆಗಿದೆ ಬಟ್ ನಲ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿಲ್ಲ. ಆ್ಯಂಡ್ ನಿಮ್ಮ ಟೈಮ್ಲೈನಲ್ಲಿ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ನ್ಯೂ ಅಂತಿದೆಯಲ್ಲ, ಈ ನ್ಯೂನ ಸೆಲೆಕ್ಟ್ ಮಾಡಿ, ಇಲ್ಲಿ ನಲ್ ಆಬ್ಜೆಕ್ಟ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ. ನೋಡ್ಬೋದು ನಲ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಇದನ್ನು ರೀನೇಮ್ ಮಾಡ್ತೀನಿ ನಾನು ಟ್ರ್ಯಾಕಿಂಗ್ ಡೇಟಾ ಅಂತ. ಟ್ರ್ಯಾಕಿಂಗ್ ಡೇಟಾ. ಸೊ ಇವಾಗ ಆಲ್ರೆಡಿ ನಾವು ಟ್ರ್ಯಾಕ್ ಮಾಡಿದ್ದೀವಿ. ಇದನ್ನು ಒಂದು ಕಡೆ ಸೇವ್ ಮಾಡಬೇಕಂದ್ರೆ ಎಡಿಟ್ ಟಾರ್ಗೆಟ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಲೇಯರ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಟ್ರ್ಯಾಕಿಂಗ್ ಡೇಟಾ. ಇದು ನಲ್ ಆಬ್ಜೆಕ್ಟ್ ನಾವು ಕ್ರಿಯೇಟ್ ಮಾಡಿ ರೀನೇಮ್ ಮಾಡಿದ್ವಲ್ಲ ನಲ್ ಆಬ್ಜೆಕ್ಟ್, ಅದೇ ಒಂದು ಡೇಟಾ ಇದು. ಇದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಓಕೆ. ನೆಕ್ಸ್ಟು ಅಪ್ಲೈನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೋಷನ್ ಟ್ರ್ಯಾಕರ್ ಅಪ್ಲೈ ಆಪ್ಷನ್ ಅಂತ ಬರ್ತಿದೆ. ಅಪ್ಲೈ ಡೈಮೆನ್ಷನ್ ಬನ್ನಿ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಸ್ ಇದೆ. ಸೊ ಎಕ್ಸ್ ಅಂದರೆ ನಾನು ಹೇಳಿದ್ನಲ್ಲ ಲೆಫ್ಟಿಂದ ರೈಟು, ವೈ ಅಂದರೆ ಮೇಲಿಂದ ಕೆಳಗೆ. ಸೊ ಎರಡೂ ಆ್ಯಕ್ಸಸ್ಸಲ್ಲಿ ಅಪ್ಲೈ ಆಗಬೇಕಾ ಡೈಮೆನ್ಷನ್ಸ್ ಅಂತ ಕೇಳ್ತಾ ಇದೆ. ಸೊ 100% ನಮಗೆ ಎರಡು ಆ್ಯಕ್ಸಸ್ಸಲ್ಲಿ ಅಪ್ಲೈ ಆಗಬೇಕು ಡೇಟಾ. ಸೊ ಎಕ್ಸ್ ಆ್ಯಂಡ್ ವೈನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಓಕೆ. ಸೊ ಓಕೆನ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಕಂಪೋಸಿಷನ್ ಪ್ಯಾನಲಲ್ಲಿ ಒಂದು ರೆಡ್ ಕಲರಲ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಆಗಿದೆ. ನೋಡ್ಬೋದು ಆ ಬಾಕ್ಸು ನಾವೆಲ್ಲಿ ಟ್ರ್ಯಾಕ್ ಮಾಡಿದ್ವೋ ಅದೇ ಒಂದು ಪಾಯಿಂಟಲ್ಲಿ ಹೋಲ್ಡ್ ಆಗಿದೆ. ಅದೇ ಒಂದು ಪಾಯಿಂಟ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಟ್ರ್ಯಾಕಿಂಗ್ ಡೇಟಾ ಅಂತ ಏನಿದೆ ನಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಲ್ಲ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಯೂನ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಪೊಸಿಷನ್ಗಳು ಒಂದಷ್ಟು ಕೀ ಫ್ರೇಮ್ಸ್ಗಳು ಅದಾಗದೆ ಕ್ರಿಯೇಟ್ ಆಗಿದೆ. ಸದ್ಯಕ್ಕೆ ಈ ಟ್ರ್ಯಾಕಿಂಗ್ ಡೇಟಾನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟು ಒಂದು ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡೋಣ. ಇನ್ ದಿಸ್ ಕೇಸ್ ನಾನು ಒಂದು ಲೈನ್ ಬಂದು ಒಂದು ಟೆಕ್ಸ್ಟ್ ಅಪಿಯರ್ ಆಗೋ ಥರ ಒಂದು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಅದಕ್ಕೆ ಒಂದು ಟೆಕ್ಸ್ಟ್ನ ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ಟಿ ಐಕಾನ್ ಏನಿದೆ ಟೂಲ್ ಬಾರಲ್ಲಿ ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ಕ್ಯಾಮರಾ ಅಂತ ಟೈಪ್ ಮಾಡ್ತೀನಿ. ಸೊ ನೆಕ್ಸ್ಟು ಸೆಲೆಕ್ಷನ್ ಟೂಲ್ನ ಸೆಲೆಕ್ಟ್ ಮಾಡಿ ಇದನ್ನು ಇನ್ ಕೇಸ್ ನಿಮಗೆ ಈ ಥರ ಒಂದು ಎರರ್ ಬಂತು ಅಂತ ಹೇಳಿದ್ರೆ ಕ್ಯಾಪ್ಸ್ ಲಾಕ್ ಆನ್ ಆಗಿದೆ ಅಂತ ಅರ್ಥ. ಕ್ಯಾಪ್ಸ್ ಲಾಕ್ ಆಫ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ. ನೆಕ್ಸ್ಟು ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ. ಹೋಲ್ಡ್ ಶಿಫ್ಟನ್ನು ಹಿಡ್ಕೊಂಡು ಚಿಕ್ಕದು ಮಾಡಿ ಸ್ವಲ್ಪ ಮುಂದಕ್ಕೆ ಬಂದು ಸ್ವಲ್ಪ ಝೂಮ್ ಮಾಡ್ಕೊತೀನಿ. ಒಂದು ಪ್ಲೇಸ್ ನನಗೆ ಬೇಕಾಗಿರೋಂಥ ಪ್ಲೇಸಲ್ಲಿ ಇಡ್ತೀನಿ. ಸೊ ಹಿಂದ್ಗಡೆ ಆರೆಂಜ್ ಕಲರ್ ಇದೆ, ಸೊ ಅದ್ರ ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಶೇಪ್ ಲೇಯರ್ನ ಕ್ರಿಯೇಟ್ ಮಾಡಿಬಿಟ್ಟು ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ಗೆ ಯೂಸ್ ಮಾಡ್ಕೊಳ್ಳೋಣ ನಾವು. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಸಾಲಿಡ್ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ ಆ್ಯಂಡ್ ಸಾಲಿಡ್ ಕಲರ್ ಏನು ಬೇಕು ಅದನ್ನು ಈ ಐ ಡ್ರಾಪರ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಎಸ್ ಈ ಒಂದು ಕಲರ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಓಕೆ. ಸೊ ಓವರಾಲ್ ದೊಡ್ಡ ಸಾಲಿಡ್ ಕ್ರಿಯೇಟ್ ಆಗಿದೆ. ಇದನ್ನು ಚಿಕ್ಕದು ಮಾಡ್ಕೊಳ್ಳೋಣ. ಸೊ ಚಿಕ್ಕದು ಮಾಡಿ ಎಸ್ ರೈಟ್ ನಾವು ಇವಾಗ ಟೆಕ್ಸ್ಟ್ ಹಿಂದ್ಗಡೆ ಇದೆ, ಸಾಲಿಡ್ ಹಿಂದ್ಗಡೆ ಇದೆ. ಈ ಲೇಯರ್ ಏನಿದೆ ಇದನ್ನು ಹಿಂದಕ್ಕೆ ತೊಗೊಂಡೋಗಿ ಎಸ್ ಟೆಕ್ಸ್ಟ್ ಹಿಂದ್ಗಡೆ ಒಂದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಒಂದು ಸೈಜಲ್ಲಿ ಸಾಲಿಡ್ ಲೇಯರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಬಟ್ ಈ ಕಲರು ಬ್ಲೆಂಡ್ ಆಗ್ತಾಯಿದೆ, ಬೇರೆ ಕಲರ್ನ ನಾನು ಚೂಸ್ ಮಾಡ್ತೀನಿ. ಸೊ ಲೇಯರ್ ಸಾಲಿಡ್ ಸೆಟ್ಟಿಂಗ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ ನಾನು ಸ್ವಲ್ಪ ಡಾರ್ಕ್ ಕಲರ್ನೇ ಚೂಸ್ ಮಾಡ್ತೀನಿ. ಎಸ್ ಈ ಕಲರ್ನ ಚೂಸ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಓಕೆ.
ಸೊ ಆದಷ್ಟು ಅಕ್ಯುರೇಟಾಗಿ ಪ್ಲೇಸ್ ಮಾಡಿ. ಇದಾದಮೇಲೆ ನೀವು ಇವೆರಡೂ ನಾವು ಪ್ರೀ ಕಂಪೋಸ್ ಮಾಡಿಬಿಡೋಣ. ಇದೊಂದು ಸಾಲಿಡ್ ಲೇಯರ್ ಏನಿದೆ ಇದೊಂದು, ಮತ್ತು ಕ್ಯಾಮ್ರಾ ಲೇಯರ್ ಏನಿದೆ ಇವೆರಡೂ ನಾವು ರೈಟ್ ಕ್ಲಿಕ್ ಮಾಡಿ ಪ್ರೀ ಕಂಪೋಸ್ ಮಾಡೋಣ. ನಾನು ಹೇಳ್ದಂಗೆ ಪ್ರೀ ಕಂಪೋಸ್ ಅಂದರೆ ದೊಡ್ಡ ವಿಷಯ ಏನಲ್ಲ, ಒಂದರೊಳಗೆ ಒಂದು ಕ್ರಿಯೇಟ್ ಆಗ್ತಿದೆ ಅಷ್ಟೇ, ಎರಡೂ ಸೇರಿ ಒಂದು ಲೇಯರ್ ಆಗುತ್ತೆ ಅಷ್ಟೇ. ಸೊ ಪ್ರೀ ಕಂಪೋಸ್ ಅಂತ ಏನಿದೆ ಇದನ್ನು ನಾನು ಕ್ಯಾಮ್ರಾ ಅಂತ ಟೈಪ್ ಮಾಡ್ಕೊಂಡು ಕ್ಯಾಮ್ರಾ ಟೆಕ್ಸ್ಟ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಓಕೆ ಕ್ಲಿಕ್ ಮಾಡಿ ಇದನ್ನು ತಿರ್ಗಾ ನಾನು ರೀಸೈಜ್ ಮಾಡ್ತೀನಿ. ನಿಮ್ಮ ಕೀಬೋರ್ಡಲ್ಲಿ ಲೇಯರ್ನ ಸೆಲೆಕ್ಟ್ ಮಾಡಿ ಎಸ್ನ ಕ್ಲಿಕ್ ಮಾಡಿ ಸ್ಕೇಲ್ ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಚಿಕ್ಕದು ಮಾಡಿ, ಚಿಕ್ಕದು ಮಾಡಿಬಿಟ್ಟು ಒಂದು ಕಡೆ ಪ್ಲೇಸ್ ಮಾಡಿ, ನಿಮಗೆ ಬೇಕಾಗಿರೋವಂಥ ಕಡೆ ನೀವು ಪ್ಲೇಸ್ ಮಾಡಿ. ನೆಕ್ಸ್ಟು ಒಂದು ಲೈನ್ನ ಕ್ರಿಯೇಟ್ ಮಾಡೋಣ. ಲೈನು ನಾವು ಶೇಪ್ ಲೇಯರ್ ಮುಖಾಂತರ ಕ್ರಿಯೇಟ್ ಮಾಡ್ಕೊಬೋದು. ಸೊ ಯಾವುದೇ ಲೇಯರ್ನು ಸೆಲೆಕ್ಟ್ ಮಾಡಬೇಡಿ, ಸೆಲೆಕ್ಟ್ ಮಾಡ್ದೇ ಪೆನ್ ಟೂಲ್ನ ತೊಗೊಂಡು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಕೆಳಗಡೆ ಟುವರ್ಡ್ಸ್ ಟೆಕ್ಸ್ಟು ಒಂದು ಲೈನ್ನ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ನೀವು ಗಮನಿಸ್ಬೋದು ಇಲ್ಲಿ ಪಿಂಕ್ ಕಲರಲ್ಲಿ ಫಿಲ್ ಆಗೋಗಿದೆ. ಸೊ ಡೋಂಟ್ ವರಿ, ಇಲ್ಲಿ ಮೇಲ್ಗಡೆ ಫಿಲ್ ಅಂತ ವರ್ಡ್ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಬೇರೆ ಇನ್ನೊಂದು ಸಪ್ರೇಟ್ ಆಗಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕಲರನ್ನ ಚೇಂಜ್ ಮಾಡ್ಬೋದು. ಸೊ ಮೇಕ್ ಶೋರ್ ನೀವು ಫಿಲ್ಲನ್ನು ಕ್ಲಿಕ್ ಮಾಡ್ತೀರಾ ಅಂತ. ಸೊ ಫಿಲ್ ಲೇಯರ್ ಏನಿದೆ ಅದನ್ನು ಕ್ಲಿಕ್ ಮಾಡಿ, ಇಲ್ಲಿ ನನ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮೇಕ್ ಶೋರ್ ಇಲ್ಲಿ ಸ್ಟ್ರೋಕ್ ಅಂತ ಏನಿದೆ ಇದು ಆನ್ ಆಗಿದೆ ಅಂತ. ಸ್ಟ್ರೋಕ್ ಪರ್ಸೆಂಟೇಜು 6 ಅಂತ ಕೊಡಿ. ಇವಾಗ ನೋಡ್ಬೋದು. ಸೊ ಒಂದು ಲೈನ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಆ ಒಂದು ಲೈನ್ ಏನಿದೆ ಅದನ್ನು ಟೆಕ್ಸ್ಟ್ ಹಿಂದ್ಗಡೆ ಹಾಕೋಣ. ಹಿಂದ್ಗಡೆಗೆ ಹಾಕಿದ್ರೆ ಹಿಂದ್ಗಡೆ ಓದಂಗೆ ಇರುತ್ತೆ. ನೆಕ್ಸ್ಟು ಲೈನ್ ಕಲರ್ನ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೊ ಅದನ್ನು ಲೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿ ನಾನು ಸೇಮ್ ಸಾಲಿಡ್ ಕಲರ್ನೇ ಕೊಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಈ ಶೇಪ್ ಲೇಯರ್ಗೆ ಟ್ರ್ಯಾಕಿಂಗ್ ಡೇಟಾನ ನಾವು ಏನು ಸೇವ್ ಮಾಡಿದ್ದೀವಿ ಅದನ್ನು ಲಿಂಕ್ ಮಾಡ್ಬೋದು. ಸೊ ಈ ಒಂದು ಪಿಕ್ ವಿಪ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಇನ್ ಕೇಸ್ ಆ ಪಿಕ್ ವಿಪ್ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಟಾಗಲ್ ಸ್ವಿಚಸ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಅಥವಾ ಇಲ್ಲಿ ಕೂಡ ಬಟನ್ಗಳಿದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಅದು ರಿವೀಲ್ ಆಗುತ್ತೆ. ಪಿಕ್ ವಿಪ್ ಏನಿದೆ ಇದನ್ನು ಕ್ಲಿಕ್ ಮಾಡಿ ಟ್ರ್ಯಾಕಿಂಗ್ ಡೇಟಾಗೆ ಕನೆಕ್ಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಅದ್ರ ಪಕ್ಕ ಟ್ರ್ಯಾಕಿಂಗ್ ಡೇಟಾ ಅಂತ ಪೇರೆಂಟ್ ಆಗಿದೆ. ಅಂದರೆ ಟ್ರ್ಯಾಕಿಂಗ್ ಡೇಟಾ ಅನ್ನೋದು ಪೇರೆಂಟು, ಇದು ಚೈಲ್ಡ್ ಆಗಿದೆ. ಸೊ ಇವಾಗ ನೋಡ್ಬೋದು ನೀವು ಲೈನು ಅದೇ ಪೊಸಿಷನಲ್ಲಿ ಹೋಲ್ಡ್ ಆಗಿದೆ ಲೈನು. ಎಸ್, ಬ್ಯೂಟಿಫುಲ್. ಇನ್ ಕೇಸ್ ನಾನು ಪೇರೆಂಟ್ ಮಾಡಿಲ್ಲ ಅಂದರೆ ಇದನ್ನು ಒಂದ್ಸಲಿ ನಾನು ಕೊಟ್ಬಿಡ್ತೀನಿ ನೋಡಿ, ಪೇರೆಂಟ್ ಮಾಡೋಕ್ಕೆ ಹೋಗಲ್ಲ. ಇವಾಗ ನೋಡಿ ಲೈನು ಹೋಲ್ಡ್ ಆಗಿಲ್ಲ. ಸೊ ಓವರಾಲ್ ಒಂದು ಸಾಲಿಡ್ ಲೇಯರ್ ಇಟ್ಟಂಗಿದೆ ಅಷ್ಟೇ, ಅದು ಟ್ರ್ಯಾಕ್ ಆಗಿಲ್ಲ. ಅದೇ ಇನ್ ಕೇಸ್ ನಾವು ಪೇರೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಶೇಪ್ ಲೇಯರ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಟ್ರ್ಯಾಕಿಂಗ್ ಡೇಟಾಗೆ ಪೇರೆಂಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಲೈನು ಹೋಲ್ಡ್ ಆಗಿದೆ. ಮೇಕ್ ಶೋರ್ ಕರೆಕ್ಟ್ ಪೊಸಿಷನಲ್ಲಿ ನೀವು ಹೋಲ್ಡ್ ಮಾಡ್ತೀರಾ ಅಂತ. ಸೊ ಶೇಪ್ ಲೇಯರ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಮೇಲಿಡ್ತೀನಿ, ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡ್ತೀನಿ. ನೆಕ್ಸ್ಟು ಇದೇ ರೀತಿ ನಮ್ಮ ಕ್ಯಾಮ್ರಾ ಅನ್ನೋ ಟೆಕ್ಸ್ಟ್ ಏನಿದೆ ಅದಕ್ಕೂ ಕೂಡ ಪೇರೆಂಟ್ ಮಾಡಿಬಿಡಿ. ಸೊ ಕ್ಯಾಮ್ರಾ ಟೆಕ್ಸ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಟ್ರ್ಯಾಕಿಂಗ್ ಡೇಟಾಗೆ ಪೇರೆಂಟ್ ಮಾಡಿ. ಸೊ ಈ ಎರಡೂ ಲೇಯರ್ಗೂ ಪೇರೆಂಟ್ ಆಗಿದೆ. ಇವಾಗ ಪ್ಲೇ ಮಾಡಿದ್ರೆ ಅವೆರಡು ಅದೇ ಜಾಗದಲ್ಲಿ ಪೊಸಿಷನ್ ತೊಗೊಳುತ್ತೆ. ಬಟ್ ಲೈನು ಹಿಂದ್ಗಡೆ ಲೇಯರ್ಗೆ ಓವರ್ಲ್ಯಾಪ್ ಆಗ್ತಾಯಿದೆ. ಲೈನ್ ಕಲರ್ನ ನಾನು ವೈಟ್ ಮಾಡ್ತೀನಿ. ಸೊ ಸ್ಟ್ರೋಕ್ ಅಂತ ಏನಿದೆ ಸೆಲೆಕ್ಟ್ ಮಾಡಿ ವೈಟ್ ಮಾಡಿ. ಎಸ್, ಬ್ಯೂಟಿಫುಲ್. ಸೊ ಈ ರೀತಿ ನೀವು ಟ್ರ್ಯಾಕ್ ಮಾಡಿ ಒಂದು ಪಾಯಿಂಟ್ಗೆ ನೀವು ನಿಮಗೆ ಬೇಕಾಗಿರೋಂಥ ಆಬ್ಜೆಕ್ಟ್ನ ಹೋಲ್ಡ್ ಮಾಡ್ಬೋದು. ಸೊ ಒಂದ್ಸಲಿ ನೀವು ಟ್ರ್ಯಾಕ್ ಮಾಡಿದ್ಬಿಟ್ರಿ, ಒಂದು ಡೇಟಾ ಆಫ್ಟರ್ ಎಫೆಕ್ಟ್ಸಿಂದ ನಿಮಗೆ ಬಂತು ಅಂತ ಹೇಳಿದ್ರೆ, ಅಕ್ಯುರೇಟಾಗಿ ಡೇಟಾ ಬಂತು ಅಂತ ಹೇಳಿದ್ರೆ ನೀವು ಎಲ್ಲಿ ಬೇಕಂದ್ರೂ ಒಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡ್ಬೋದು. ನಾಟ್ ಓನ್ಲಿ ಇಲ್ಲೇ ಮಾಡಬೇಕು ಅಂತೇನಿಲ್ಲ, ಎಲ್ಲಿ ಬೇಕಂದ್ರೂ ಪ್ಲೇಸ್ ಮಾಡ್ಬೋದು. ಅದು ಹೋಲ್ಡ್ ಆಗುತ್ತೆ, ಅದೇ ಪೊಸಿಷನಲ್ಲಿ ಇರುತ್ತೆ ಅದು. ನೆಕ್ಸ್ಟು ನಾನು ಇದಕ್ಕೆ ಒಂದು ಆ್ಯನಿಮೇಷನ್ನ ಆ್ಯಡ್ ಮಾಡ್ತೀನಿ. ಸೊ ಲೈನ್ನ ನಾವು ಆ್ಯನಿಮೇಷನ್ ಮಾಡೋದು ಆಲ್ರೆಡಿ ಮಾಡಿದ್ದೀವಿ. ಸೇಮ್ ಟೆಕ್ನಿಕ್, ಶೇಪ್ ಲೇಯರ್ನ ಸೆಲೆಕ್ಟ್ ಮಾಡಿ ಕೆಳಗೆ ಹೋಗಿ ಇಲ್ಲಿ ಆ್ಯಡ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಟ್ರಿಮ್ ಪಾತ್ ಅಂತಿದೆ ಇದನ್ನು ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿದ್ರೆ ಎಂಡ್ ಪಾತನ್ನು ನೀವು ಆ್ಯನಿಮೇಟ್ ಮಾಡಬೇಕು. ಸ್ವಲ್ಪ ಆಲ್ಮೋಸ್ಟ್ 1 ಸೆಕೆಂಡ್ಗೆ ಮುಂದಕ್ಕೆ ಹೋಗ್ತೀನಿ. ಇಲ್ಲಿ ಎಂಡ್ ಪಾತಲ್ಲಿ ಆ್ಯನಿಮೇಷನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ಇಲ್ಲಿ ಒಂದು ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಬಿಗಿನಿಂಗಿಗೆ ಹೋಗ್ಬಿಟ್ಟು ಇದನ್ನು 0 ಮಾಡಿಬಿಡಿ, ಓನ್ಲಿ ಎಂಡ್ ಪಾತನ್ನು. ಸೊ ಇವಾಗ ಲೈನು ಆ್ಯನಿಮೇಟ್ ಆಗ್ತಾಯಿದೆ. ಸ್ವಲ್ಪ ಫಾಸ್ಟಾಗಿ ಆಯಿತು, ಸ್ವಲ್ಪ ಡ್ರ್ಯಾಗ್ ಮಾಡ್ತೀನಿ. ಆ್ಯಂಡ್ ಅವೆರಡು ಕೀ ಫ್ರೇಮ್ನ ರೈಟ್ ಕ್ಲಿಕ್ ಮಾಡಿ ಕೀ ಫ್ರೇಮ್ ಅಸಿಸ್ಟೆಂಟ್ ಈಸಿ ಈಸ್ ಮಾಡಿಬಿಡಿ. ಸೊ ದಟ್ ಸ್ಮೂತಾಗಿರುತ್ತೆ ಆ್ಯನಿಮೇಷನ್. ನೆಕ್ಸ್ಟು ಈ ಟೆಕ್ಸ್ಟ್ ಕ್ಯಾಮ್ರಾ ಏನಿದೆ ಅದನ್ನು ಕೂಡ ನಾನು
ಲೆಫ್ಟಿಂದ ರೈಟ್ಗೆ ರಿವೀಲ್ ಆಗೋ ಥರ ಒಂದು ಆ್ಯನಿಮೇಟ್ ಮಾಡ್ಬೋದು. ಸೊ ಫೈನಲ್ ಪೊಸಿಷನ್ಗೆ ಹೋಗಿ, ಸೊ ಫೈನಲ್ ಪೊಸಿಷನ್ ಇಲ್ಲಿರಲಿ ಅಲ್ವಾ, ಫೈನಲ್ ಪೊಸಿಷನ್ ಇದು ಅಂತ ಆದರೆ ಸೊ 1 ಸೆಕೆಂಡ್ ಮಾರ್ಕಿಗೆ ಹೋಗಿ ಎಸ್ ಕರೆಂಟ್ ಟೈಮ್ ಇಂಡಿಕೇಟರ್ನ ಇಲ್ಲಿಗೆ ತೊಗೊಂಬನ್ನಿ. ನೆಕ್ಸ್ಟು ನಿಮ್ಮ ಕೀಬೋರ್ಡಲ್ಲಿ ಪಿನ ಕ್ಲಿಕ್ ಮಾಡಿ ಪೊಸಿಷನ್ ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ಇಲ್ಲಿ ಫೈನಲ್ ಪೊಸಿಷನ್ನ ಲಾಕ್ ಮಾಡಿ ಇಲ್ಲೊಂದು ಆ್ಯನಿಮೇಷನ್ ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಹಿಂದಕ್ಕೆ ಹೋಗಿ ಇದನ್ನು ಫ್ರೇಮ್ ಔಟ್ ಮಾಡಿಬಿಡಿ. ಫ್ರೇಮ್ ಔಟ್ ಮಾಡಿ ಎಸ್ ಸ್ವಲ್ಪ ಸ್ಲೋ ಆಯಿತು, ಇದನ್ನು ಮುಂದಕ್ಕೆ ತೊಗೊಂಬರ್ತೀನಿ. ಎಸ್ ಇವೆರಡು ಕೀ ಫ್ರೇಮ್ನು ರೈಟ್ ಕ್ಲಿಕ್ ಮಾಡಿ ಈಸ್ ಮಾಡಿಬಿಡಿ. ಟೆಕ್ಸ್ಟ್ ಒಳಗಿದೆಯಲ್ಲ ಅದನ್ನು ಕೂಡ ನಾನು ಆ್ಯನಿಮೇಟ್ ಮಾಡ್ಬೋದು. ಸೊ ಕ್ಯಾಮ್ರಾ ಟೆಕ್ಸ್ಟ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ ಅದರೊಳಗೆ ಹೋಗಿ ಇಲ್ಲಿ ನೋಡ್ಬೋದು ನಾವು ಕ್ರಿಯೇಟ್ ಮಾಡಿರೋಂಥ ಟೆಕ್ಸ್ಟು ಅದೇ ಪೊಸಿಷನಲ್ಲಿದೆ. ಇಲ್ಲಿ ಎಫೆಕ್ಟ್ಸ್ ಆ್ಯಂಡ್ ಪ್ರೀಸೆಟ್ಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ ಆ್ಯನಿಮೇಷನ್ ಪ್ರೀಸೆಟ್ ಅಂತಿದೆಯಲ್ಲ ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಕೆಳಗಡೆ ಟೆಕ್ಸ್ಟ್ ಅಂತ ಒಂದು ಸಬ್ ಫೋಲ್ಡರ್ ಇದೆ, ಅದನ್ನು ಓಪನ್ ಮಾಡಿ ಇಲ್ಲಿ ನೋಡ್ಬೋದು ಆಫ್ಟರ್ ಎಫೆಕ್ಟ್ಸಲ್ಲಿ ಆಲ್ರೆಡಿ ಕೊಟ್ಟಿರೋಂಥ ಒಂದಷ್ಟು ಆ್ಯನಿಮೇಷನ್ಗಳಿದು. ಈ ಒಂದು ಆ್ಯನಿಮೇಷನ್ನ ನಾವು ಇಲ್ಲಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಬಿಗಿನಿಂಗಿಗೆ ಬನ್ನಿ. ಇನ್ ಕೇಸ್ ಲೈಟಿಂಗ್ ಆ್ಯಂಡ್ ಆಪ್ಟಿಕಲ್ಸ್ ಅಂತಿದೆಯಲ್ಲ ಇದರಲ್ಲಿ ಇದನ್ನು ತೊಗೊಂಬಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಸೊ ಈ ರೀತಿ ಆ್ಯನಿಮೇಟ್ ಆಗುತ್ತೆ. ಅಥವಾ ಕಂಟ್ರೋಲ್ ಝೀನ ಕ್ಲಿಕ್ ಮಾಡ್ತೀನಿ ಹೊಟ್ಟೋಗುತ್ತೆ. ಅಥವಾ ಈ ಒಂದು ಆ್ಯನಿಮೇಷನ್ ಕ್ರಿಯೇಟ್ ಮಾಡಬೇಕಂದ್ರೆ ಈ ರೀತಿ ಆ್ಯನಿಮೇಟ್ ಆಗುತ್ತೆ. ಸೊ ಇಲ್ಲಿ ಏನು ನಾವು ಆ್ಯನಿಮೇಟ್ ಮಾಡ್ತೀವೋ ಅದು ಇಲ್ಲಿ ಲೈವ್ ಆಗಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಪ್ಲೇ ಮಾಡಿದ್ರೆ ಇಲ್ಲಿ ನೋಡ್ಬೋದು. ಎಸ್ ಇದರಲ್ಲಿ ಹಲವಾರು ಆ್ಯನಿಮೇಷನ್ಗಳಿದೆ. ಇದು ನಾನು ಬೇಸಿಕ್ಸ್ ಅಷ್ಟೇ ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೇಕ್ ಶೋರ್ ಈ ಟ್ರ್ಯಾಕಿಂಗ್ ಡೇಟಾ ನಲ್ಲ ಆಬ್ಜೆಕ್ಟಲ್ಲಿ ಇದೆಯಲ್ಲ ಅದನ್ನು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಅದನ್ನು ನೀವು ಡಿಲೀಟ್ ಮಾಡಿದ್ರೆ ಟ್ರ್ಯಾಕ್ ಆಬ್ಜೆಕ್ಟ್ ಎಲ್ಲನೂ ಹೊಟ್ಟೋಗುತ್ತೆ. ಸೊ ಅದನ್ನು ಡಿಲೀಟ್ ಮಾಡಬೇಡಿ, ಅದು ಅಲ್ಲೇ ಇರಲಿ, ಸೇಫಾಗಿರಲಿ.